ಇನ್ನು ತಮಿಳುನಾಡಲ್ಲಿ ದಳಪತಿಯ ಸುನಾಮಿ, ಚುನಾವಣಾ ಸುನಾಮಿ. ಸೊ ಹಾಗಾಗಿ ಮೊದಲ ಚುನಾವಣೆಯಲ್ಲೇ ಜನನಾಯಕನ್ ಮಹಾ ದಾಖಲೆಯನ್ನು ಬರೆದಿದ್ದಾರೆ. ಜನನಾಯಕನ್ ಯಾರು ಅಂತಂದರೆ ಸಿನಿಮಾನೇ ಬೇಕಾಗಿಲ್ಲ, ಜನರೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ ನೀನೇ ಅಂತಂದು. ಸೊ ಹಾಗಾಗಿ ಯುವ ಮತಗಳನ್ನು ಸೆಳೆಯುವಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರೆ. ಇನ್ನು ಮುಂದಕ್ಕೆ ಚುನಾವಣಾ ವಿಶ್ಲೇಷಣೆಗಳು ಬರ್ತವೆ. ಟಿವಿಕೆಗೆ 19ರಿಂದ 30 ವರ್ಷದೊಳಗಿನ ಮತದಾರರೇ ಹೆಚ್ಚು ಮತ ಚಲಾಯಿಸಿದ್ದಾರೆ. ಮತದಾರರ ಮನ ಗೆಲ್ಲುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಚೆನ್ನೈನ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯ್ಗೆ ಮುನ್ನಡೆ. ಚೆನ್ನೈನಲ್ಲಿ ಚಪಾಕ್ನಲ್ಲಿ ಆಘಾತ ಅನುಭವಿಸಿದ್ದಾರೆ ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್. ಅವರು ಸ್ಪರ್ಧೆ ಮಾಡಿದ ಕ್ಷೇತ್ರ ಚಪಾಕ್. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಅದರಲ್ಲೂ ಚೆನ್ನೈ ಇದೆಯಲ್ಲ, ಚೆನ್ನೈ ನಗರ DMK ಭದ್ರಕೋಟೆ. ಆ ನಗರ ಕ್ಷೇತ್ರದಲ್ಲಿ ಈಗ ಹೇಗೆ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದೆಯೋ ಹಾಗೆ ಚೆನ್ನೈನಲ್ಲಿರ್ತಕ್ಕಂಥದ್ದು ಬಹುತೇಕ DMK ತೆಕ್ಕೆಯಲ್ಲೇ ಇರ್ತಕ್ಕಂಥದ್ದು. ಆದರೆ ಅಲ್ಲೂ ಕೂಡ ವಿಜಯ್ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಹಾಗಾಗಿ ಯುವ ಜನತೆ ಸಂಪೂರ್ಣವಾಗಿ ವಿಜಯ್ ಅವರಿಗೆ ಕೈ ಹಿಡಿದಿದ್ದಾರೆ. ಮತದಾರರ ಮನ ಗೆಲ್ಲುವಲ್ಲಿ ವಿಜಯ್ ಯಶಸ್ವಿ. ಇವರು ಎಷ್ಟೆಲ್ಲ ಕಾಟ ಕೊಟ್ಟರು, ಎಷ್ಟೆಲ್ಲ ತೊಂದರೆ ಕೊಟ್ಟರು, ಅದೆಲ್ಲವೂ ಕೂಡ ಗೆಲುವಿನ ಸೋಪಾನ ಅಂತ ಗೊತ್ತಿತ್ತು ವಿಜಯ್. ಕಾಂಗ್ರೆಸ್ ಜೊತೆ ಮೈತ್ರಿಗೆ ವಿಜಯ್ ತಂದೆ ಒಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಆವಾಗಲೇ ನಿಮಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಬೇರೆ ಪಕ್ಷಗಳಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಸೂಕ್ತ ಅಂತ ವಿಜಯ್ ಅವರ ತಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಕೇವಲ ವಿಜಯ್ ಅವ್ರ ತಂದೆಗಂತ ಅಲ್ಲ, TVK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ನಾವು ಅಂತ ರಾಹುಲ್ ಗಾಂಧಿ ಅವರು ಬಯಸಿದ್ರು ಚುನಾವಣೆಗೆ ಮುಂಚೆ. ಆಮೇಲೆ DMKನ ಹಾಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡು ನಾವೇ ಜೂನಿಯರ್ಸ್ ಆಗ್ತೀವಿ ಅಂತ ಹೇಳಿದ್ರು. ಇಲ್ಲಾಂದರೆ ಚುನಾವಣೆಗೂ ಮುಂಚೆನೇ ಇವರಿಬ್ಬರದೊಂದು ಮೈತ್ರಿ ಆಗಬೇಕಾಗಿತ್ತು. ಇನ್ಫ್ಯಾಕ್ಟ್ ಚುನಾವಣೆಗೆ ಮುಂಚೆ ವಿಜಯ್ ರಾಹುಲ್ ಗಾಂಧಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ರಾಜಕೀಯ ವಲಯದಲ್ಲಿ ಮಾತಿದೆ. ಅದು ಒಂದು. ಮತ್ತು ಈಗ ಇವ್ರದ್ದು ಇಂಡಿ ಒಕ್ಕೂಟ ಇದೆಯಲ್ಲ, ಒಂದು ವೇಳೆ ಇವರು ವಿಜಯ್ ಜೊತೆ ಮಾಡ್ಕೊಂಡ್ಬಿಟ್ರೆ, ಮೈತ್ರಿ ಮಾಡ್ಕೊಂಡ್ಬಿಟ್ರೆ DMK ಅವರು ಒಕ್ಕೂಟದಿಂದ ಹೊರಗೆ ಬರ್ಬೋದು, ಲೋಕಸಭೆಯಲ್ಲಿ ನಂಬರ್ ಕಡಿಮೆ ಆಗ್ಬೋದು. ಇದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಕಾಂಗ್ರೆಸ್ ಅವರು ಸ್ವಲ್ಪ ಸೈಲೆಂಟ್ ಆದರು. ಆಮೇಲೆ ಫಸ್ಟ್ ಟೈಮ್ ಬರೋರ ಮೇಲೆ ಯಾರು ಅಷ್ಟು ಕಾನ್ಫಿಡೆನ್ಸನ್ನು ಇಡ್ತಾರೆ? ಹೇಗಿದ್ರು ನಮಗೆ ಹಳೆಬ್ರೆ ವಾಸಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋದ್ರು. ಬಟ್ ಅದು ಆದರೂ ಅದನ್ನೆಲ್ಲ ಮರೆತು ಮೈತ್ರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಎಲ್ಲ ಸಾಧ್ಯತೆಗಳು ಇದೆ. ಕಾಂಗ್ರೆಸ್ ಟೋಟಲ್ ಆಗಿ ಅಲ್ಲಿ 18 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿತ್ತು. ಅದರಲ್ಲಿ ಪ್ರಾಬಬ್ಲಿ ಅವ್ರು ಇಲ್ಲಿ ತನಕ ನಾವು ನೋಡ್ತಾ ಇದ್ದ ಹಾಗೆ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರಂತೆ. ಸೊ ಇವ್ರಿಗೆ ಬೇಕಾಗಿರೋದು ಅಷ್ಟೇ, 5-6 ನಂಬರೇ ಬೇಕಾಗಿರೋದು. ಸೊ ಸೂಕ್ತ ಅಂತ ಐಡಿಯಾಲಜಿಕಲಿ ಕೂಡ ಕಾಂಗ್ರೆಸ್ ಸೂಕ್ತ ಅನ್ನೋದು TVK ಪಕ್ಷದವರು ವಾದ ಸರಿ ಹೊಂದುತ್ತೆ ಅಂತ ಹೇಳಿ. AIADMK ಜೊತೆ ಹೋದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ಅಲ್ಲಿ BJP ಅಂಟ್ಕೊಂಡಿದೆ, ಸೈದ್ಧಾಂತಿಕವಾಗಿ ವಿರೋಧ. DMKನೂ ಕರ್ಕೊಂಡು ಬನ್ನಿ ಅಂದರೆ DMKನ ವಿರೋಧಿಸ್ಕೊಂಡು ರಾಜಕಾರಣ ಮಾಡಿದವರು TVK ಅವರು. ಹೀಗಾಗಿ ಕಾಂಗ್ರೆಸ್ ತುಂಡಾಗಿ ಬರುತ್ತಾ ಅನ್ನೋದನ್ನು ನೋಡಬೇಕು. ಹಿಂದೆ ಕೂಡ DMK ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿತ್ತು, ಬಟ್ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಈಗಲೂ ಜೂನಿಯರ್ ಪಾರ್ಟ್ನರ್ ಆಗ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ. ವಿಜಯ್ ದಳಪತಿಗೆ ಚಿನ್ನ ತಂಬಿ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಆಗ್ತದೆ. ಚಿನ್ನ ತಂಬಿ ಅಂತ ಹೇಳಿದ್ರೆ ನನ್ನ ತಮ್ಮ ಅಂತ ಹೇಳೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಕ್ಷಗಳು ಆಗಲೇ ರಾಗ ತೆಗೆದಿದ್ವು. BJP ಕೂಡ ಒಂದು ಹೆಜ್ಜೆ ಮುಂದೆ ಬಂದಿತ್ತು. ನೀವು ಹೋಗೋಣ, ಒಟ್ಟಿಗೆ ಹೋಗೋಣ ಅಂತ ಚುನಾವಣೆ ಘೋಷಣೆಗೂ ಮುನ್ನಾನೂ ಪ್ರಯತ್ನ ಪಟ್ಟಿದ್ರು ಅಮಿತ್ ಶಾ. ಚುನಾವಣೆ ಆದ ಬಳಿಕ ಕೂಡ ಮೊನ್ನೆ ಅಷ್ಟೇ ಖುಷ್ಬು ಅವ್ರು ಹೇಳಿದ್ರು, ನನ್ನ ಚಿನ್ನ ತಂಬಿ ಅವನು, ನನಗೆ ಸಹೋದರ ಅಂತ ಹೇಳಿದ್ರು. ಸೊ ಚಿನ್ನ ತಂಬಿ ಯಾರ ಜೊತೆಗೆ ಹೋಗ್ತಾರೆ ಕಾಯ್ಬೇಕಾಗಿತ್ತು ನಾವು. ಯಾವಾಗಲೂ ಹಾಗೇನೆ ಗೆದ್ದೆತ್ತಿನ ಬಾಲ ಹಿಡಿತಕ್ಕಂಥದ್ದು ಸಣ್ಣ ಸಣ್ಣ ಪಕ್ಷಗಳು. ಈಗೆಲ್ಲ ಅವೆಲ್ಲ DMDK VCK ಎಲ್ಲ ಇದೆಯಲ್ಲ, ಅವರೆಲ್ಲ 1, 2, 3 ಗೆದ್ದಿರ್ತಾರೆ. ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅಂದರೆ ಯಾವನು ಬೇಡ ಅಂತಂತಾನೆ. ಅವ್ರ ಅಸ್ತಿತ್ವನೇ ಇರಲ್ಲ 2-3 MLAಗಳನ್ನ ಇಟ್ಕೊಂಡು. ಹಾಗಾಗಿ ಯಾರು ಮುಂದಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋಣ, 1-2 ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಸಾಕು ಅನ್ನುವಂತಹ ಲೆಕ್ಕಾಚಾರ. ಹಾಗಾಗಿ ಸಣ್ಣ ಪಕ್ಷದವ್ರು ಬರ್ತಾರೆ, ಬರಲ್ಲ ಅಂತ ಅಲ್ಲ, ಖಂಡಿತವಾಗಿ ಬರ್ತಾರೆ. ಈಗ ಇರೋ ನಂಬರು 112 ಏನಿದೆ, ಇದು ಸೇಫ್ ನಂಬರ್. ಹಾಗೆ ನೋಡೋಕ್ಕೆ ಹೋದರೆ TVKಗೆ ಈಗೇನು ಅವ್ರು ಬಹುಮತ ಬರೆದಿದ್ರು ಕೂಡ ಬಾರ್ಡರ್ಗೆ ಬಂದು ಕೂತಿದ್ದಾರೆ. ಇನ್ನು ಬೇಕಾಗಿರೋದು 118 ಅಲ್ವಾ ಬೇಕಾಗಿರತಕ್ಕಂಥದ್ದು. ಇನ್ನು 6 ಸೀಟು ಯಾರು ಬೇಕಾದ್ರೂ ಕೊಡ್ತಾರೆ. ಸರ್ ಆಗಲೇ ಹೇಳ್ತಾ ಇದ್ರು, ಗೊತ್ತಿಲ್ಲ DMK ಅವರೇ ನಾವು ಸರ್ಕಾರದಲ್ಲಿ ಭಾಗಿಯಾಗಲ್ಲಪ್ಪ, ಬಾಹ್ಯ ಬೆಂಬಲವನ್ನು ಕೊಡ್ತೀವಿ, ಸರ್ಕಾರ ನೀವು ಮಾಡಿ ಅಂದರೂ ಅನ್ಬೋದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಏನು ಬೇಕಾದರೂ ಆಗುತ್ತೆ. ಈಗ ಅವರು ಕಿಂಗ್ ಅಂದರೆ ರಾಜನ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಕಿರೀಟ ಇಡೋದಕ್ಕೆ 108 ಜನ ಬರ್ತಾರೆ, ಕಿರೀಟ ಇಡ್ತಾರೆ, ಅಭಿಷೇಕ ಮಾಡ್ತಾರೆ, ಪಟ್ಟಾಭಿಷೇಕ ಮಾಡ್ತಾರೆ.
ನಮ್ಮ ಬೆಂಬಲ ನಿಮಗಿದೆಯಪ್ಪ ತಗೊಳಪ್ಪ ಅಂತ. ಯಾಕೆಂದರೆ ನಂಬರ್ ಮ್ಯಾಟರ್ಸ್. ಆಮೇಲೆ ಅಲ್ಲಿ 3 ನಂಬರ್ನ ತೋರಿಸ್ತಾ ಇದ್ದೀವಿ. TVK 112, AIADMK 63, DMK 59 ಅಂತ. 2ನೇ ಸ್ಥಾನದಲ್ಲಿ ಇರೋರ ಜೊತೆಗೆ ಬಾರ್ಗೇನ್ ಮಾಡೋದು ಬೇರೆ, 3ನೇ ಸ್ಥಾನದಲ್ಲಿ ಇರೋರ ಜೊತೆಗೆ ಬಾರ್ಗೇನ್ ಮಾಡೋದು ಬೇಡ. ಹೇಳ್ದಂಗೆ ಯಾರು ಕೇಳ್ತಾರೆ ಅಂತ ಕೇಳಿದ್ರೆ 3ನೇ ಸ್ಥಾನದವ್ರು ಆಬ್ವಿಯಸ್ಲಿ ಸ್ವಲ್ಪ ಬೆಂಡ್ ಆಗ್ತಾರೆ. ಹೌದು ಕರೆಕ್ಟ್, ನಮ್ಮ ನಂಬರ್ಸ್ ಕಡಿಮೆ ಇದೆ ಅಂತ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ, ವಿ ಹ್ಯಾವ್ ಟು ವೇಟ್. ಬಟ್ ವಿಪರೀತ ಬೆಳವಣಿಗೆಗಳಂತೂ ತಮಿಳುನಾಡಿನಲ್ಲಿ ಆಗೋದಕ್ಕಿದೆ. ನಾಟಕೀಯ ಶೈಲಿಯಲ್ಲಿ ಇಡೀ ಸರ್ಕಾರವನ್ನೇ ವಿಜಯವರ ಮಾತುಗಳನ್ನು ನಂಬಿ, ಭರವಸೆಯನ್ನು ನಂಬಿ ಜನ ತಮಿಳುನಾಡಿನ ಭವಿಷ್ಯವನ್ನು ಅವ್ರ ಕೈಗಿಟ್ಟಿದ್ದಾರೆ. ಹೋಪ್, ಜನರ ಭರವಸೆಯನ್ನು ಅವರು ಸುಳ್ಳಾಗಿಸಲ್ಲ ಅಂತ.